ಏನಾದ್ರು ಮಸಾಲ ಆಡ್ತಾರ ನೆಲದಲ್ಲೇ ಕೂತ್ಕೋತೀವಿ ಅಂತ ಹೇಳಿದ್ರು ಪ್ರಕಾಶನ. ಹಾಗಾಗಿ ಎಲ್ಲ ನೆಲದಲ್ಲೇ ಕೂತು ಕಾಡಿನ ಮಧ್ಯೆ ಇದು ಸಮ್ ಸೆಂಟ್ರು. ಆ ಕಡೆ ನೋಡ್ತಾ ಇದ್ದೀರಾ, ಇದೇ ಕಾಡು. ಬಾಣ್ಲಿ ಸರಿ ಇಲ್ಲ ಪೇಡ ಮಾಡಕ್. ಇದೇ ದಿನ ಹಿಂಗ್ ಮಾಡಿದ್ರೆ 1 kg ತೊಪ್ಪ ಸಗಣಿಯಿಂದ 250ರಿಂದ 300. ಕಾಳಿಕಾಂಬ ಕಾಲೋನಿ ಗ್ರಾಮೋತ್ಸವ ಎಲ್ಲ ಮುಗಿಸ್ಕೊಂಡು ಮತ್ತು 11 ಗಂಟೆಯಲ್ಲಿ ಚಾಮರಾಜನಗರದಲ್ಲಿ ಒಂದು ಪ್ರೆಸ್ ಮೀಟ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಈಗ DC ಕಚೇರಿಗೆ ಬಂದಿದ್ದೀವಿ. ಸಾಕಷ್ಟು ಸಮಸ್ಯೆಗಳಿವೆ. ಸೊ ಹಾಗಾಗಿ ನಡೆಗುರು ಹತ್ತುಗುರು. ಇವತ್ತಿನ ವಿಡಿಯೋ ನಮ್ಮ ಜಮೀನಿಂದಲೇ ಶುರು ಮಾಡ್ತಾ ಇದ್ದೀನಿ. ಅರ್ಶನದಲ್ಲಿ ಕಳೆ ಸುಡಿದ್ಬಿಟ್ಟು ಮನೆಗೆ ಬಂದು ರೈತ ಬಂಧುಗಳಿಗೆ ನಮಸ್ಕಾರ. ಇವತ್ತು ದಿನಾಂಕ 30/7/2026. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಕಾಳಿಕಾಂಬ ಕಾಲೋನಿ ಗ್ರಾಮ ಘಟಕವನ್ನು ಇವತ್ತು ಉದ್ಘಾಟನೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಂಜೆ ವೇಳೆ ಇಟ್ಕೊಂಡಿದ್ದಾರೆ 7 ಗಂಟೆ ಮೇಲೆ. ಯಾಕಂದರೆ ಈ ಸಮಯದಲ್ಲಿ ರೈತರಿಗೆ ಭಾಳಷ್ಟು ಕೆಲಸಗಳಿವೆ. ಹಾಗಾಗಿ ಬೆಳಿಗ್ಗೆ ಸಮಯದಲ್ಲಿ ಬೇಡ, ಪಾಪ ಅವರು ಏನು ಕೆಲಸ ಕಾರ್ಯಗಳನ್ನ ವ್ಯವಸಾಯಗಳನ್ನ ಮಾಡ್ತಾ ಇರಲಿ. ಸಂಜೆ ಟೈಮಲ್ಲಿ ಎಲ್ಲ ಫ್ರೀ ಆಯ್ತಾರೆ. ಹಾಲು ಎಲ್ಲ ಕರೆದಾಕಿದಾಗ ಒಂದು 7 ಗಂಟೆ ಸರಿ ಆಯ್ತು ಅಂದ್ಬಿಟ್ಟು 7 ಗಂಟೆಗೆ ಫಿಕ್ಸ್ ಮಾಡಿದ್ದಾರೆ. ಈಗ 6 ಗಂಟೆ ಆಗಿದೆ. ನಾವು 6 ಗಂಟೆ ಇವತ್ತು ಗುಂಡ್ಲುಪೇಟೆಯಿಂದ ಬಿಟ್ಟಿದ್ದೀವಿ. ನಗರ ಹತ್ರ ಇದೆ ಕಾಳಿಕಾಂಬ ಕಾಲೋನಿ. ಇವಾಗ ಅಲ್ಲಿ ಹೊರ್ತಾ ಇದ್ದೀವಿ. ಮುಂದಿನ ವಿಡಿಯೋಗಳನ್ನ ಅಲ್ಲಿ ಹಾಕ್ಕೊಡ್ತೀವಿ. ನಮ್ಮ ಶಶಿಯವ್ರು ಬಂದರು, ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬೈಕಲ್ಲೇ ಹೋಗುವಂತಿದ್ದು ಬೈಕ್ ಆಡ್ತೀವಿ. ಬೈಕ್ಲಿ ಹೋಗುವಂತಿದ್ದು ಸದ್ಯ ನಮ್ಮ ಇದು ಪಕ್ಕದ ಫ್ರೆಂಡದಂತ ಪ್ರವೀಣ್ ಅವರು ಪಾಪ ನಾವು ಕಾರಲ್ಲಿ ಬರ್ತಾ ಇದ್ದೀವಿ, ನಿಮ್ಮನ್ನು ನಾವು ಜೊತೆಗೆ ಕರ್ಕೊಳ್ತೀವಿ ಇರಿ ಅಂತ ಹೇಳಿದ್ರು. ಹಾಗಾಗಿ ಬೈಕ್ನ ಪಾರ್ಕ್ ಮಾಡ್ತಾಯಿದ್ದೀವಿ ಇಲ್ಲೇ ಒಂದು ಪೆಟ್ರೋಲ್ ಬಂಕಲ್ಲಿ. ಸದ್ಯ ಏನೋ ಒಳ್ಳೆಯವ್ರಿಗೆ ಭಗವಂತ ಎಲ್ಲರೂ ಕಾಪಾಡ್ತಾನೆ, ಇದೇ ಸಾಕ್ಷಿ. ಬೈಕಲ್ಲಿ ಚಳಿಲಿ ಹೋಗ್ಬೇಕು ಅಂದ್ಕೊಂಡಿದ್ದು, ಸದ್ಯ ಕಾರ್ ಸಿಕ್ತು, ಆರಾಮ್ಸೆ ಹೋಗೋಣ ಬನ್ನಿ. ಸದ್ಯ ಏನು ಸಂಜೆ ಟೈಮಲ್ಲಿ ನಾವು ಬೈಕಲ್ಲಿ ಚಳಿಲಿ ಹೋಗ್ಬೇಕು ಅಂತಿದ್ದೋ. ದೇವರಾಗ ಬಂದ ನಮ್ಮ ಫ್ರೆಂಡು ಪ್ರವೀಣ್ ಅವರು, ನಮ್ಮ ರೈತ ಸಂಘದ ಕಾರ್ಯಕರ್ತರು ಇಂಗ್ಲವಾಡಿ ಪ್ರವೀಣ್ ಅವರು ಇವತ್ತು ನಮಗೆ ಸಿಕ್ಕಿದ್ರು. ಇಲ್ಲ ನಾವು ಬೈಕಲ್ಲಿ ಹೋಗ್ಬೇಕಾಗೋದು, ಭಾರಿ ಚಳಿ ಬೇರೆ ಇವಾಗ. ಸದ್ಯ ಒಳ್ಳೆ ಕಾರ್ ಸಿಕ್ತು, ಆರಾಮ್ಸೆ ಹೋಗೋಣ ಬನ್ನಿ. ಈಗ ಯಾವುದಾದ್ರು ಕಾಳಿಕಾಂಬ ಕಾಲೋನಿಗೆ ಹೋಗ್ತಾಯಿದ್ದೀವಿ. ಅದೇ ನಗರ ಹತ್ರ ಬಂದರು, ಪ್ರಕಾಶ್ ಅಣ್ಣವರು ಬಂದರು. ಇನ್ನೂ ನಮ್ಮ ಚಾಮರಾಜನಗರದಿಂದ ಸುಮಾರು ಜನ ಬರಬೇಕಾಗಿತ್ತು. ಅವ್ರನ್ನೆಲ್ಲ ಕರ್ಕೊಂಡು ಕಾಳಿಕಾಂಬ ಕಾಲೋನಿ ಗ್ರಾಮಕ್ಕೆ ಹೋಗ್ತಾ ಇದ್ವಿ. ನೋಡ್ತಾ ಇದ್ರೆ ಅವ್ರ ರಸ್ತೆ ಯಾವ ರೀತಿ ಇದೆ ಅಂತ. ಕಾಳಿಕಾಂಬ ಕಾಲೋನಿಗೆ ಇವಾಗ ಬಂದೆವು. ಈ ಗ್ರಾಮದ ಗೂಗಲ್ ಮ್ಯಾಪಲ್ಲೇ ಹೊಡೆದ್ರು ಕೂಡ ಈ ಗ್ರಾಮದ ಹೆಸರು ಬರ್ತಾ ಇಲ್ಲ, ಅಷ್ಟೊಂದು ವ್ಯಾಪ್ತಿ ಪ್ರದೇಶದ ಹೊರಗಿದೆ. ಇವಾಗ ಬಂದು ಕಾಳಿಕಾಂಬ ಕಾಲೋನಿ ಗ್ರಾಮಕ್ಕೆ ನೋಡ್ತಿರೋ ಜನಗಳೆಲ್ಲ ತುಂಬ ಜನ ಸೇರಿದ್ದಾರೆ. ಇಷ್ಟೊಂದು ಜನ ಸೇರ್ತಾರೆ ಅಂತಲೇ ಅಂದ್ಕೊಂಡಿದ್ರು ನಾವು. ಸುಮಾರು ಕಡೆ ಗ್ರಾಮ ಘಟಕದಲ್ಲಿ ಏನು ಪೆಂಡಲ್ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಹಾಗಾಗಿ ಯಾವುದು ಬೇಡ, ನಾವು ನೆಲದಲ್ಲೇ ಕೂತ್ಕೋತೀವಿ ಅಂತ ಹೇಳಿದ್ರು ಪ್ರಕಾಶನ. ಹಾಗಾಗಿ ಎಲ್ಲ ನೆಲದಲ್ಲೇ ಕೂತಿದ್ದಾರೆ. ಯಾವುದೇ ರೀತಿಯ ಟೇಜು ಇದೆಲ್ಲ ಯಾವುದು ಹಾಕ್ಸಿಲ್ಲ. ಯಾಕಂದ್ರೆ ರೈತ ಸಂಘದಲ್ಲಿ ಎಲ್ಲಾ ಸಮಾನರು ಸಾಮೂಹಿಕವಾಗಿರ್ಬೇಕು ಅಂತ ಯಾವುದೇ ರೀತಿಯ ನೋಡಿ ಪುಟಾಣಿ ಮಕ್ಕಳನ್ನೆಲ್ಲ ಕಲಿಸಿದ್ದಾರೆ ನೃತ್ಯಕ್ಕೋಸ್ಕರ. ಇದೊಂದು ಭಾರಿ ಖುಷಿಯ ವಿಷಯ ಅಂತ ಹೇಳ್ಬೋದು. ನೋಡಿ ಬಹಳಷ್ಟು ಜನಗಳು ಸೇರಿದ್ದಾರೆ, ಮಹಿಳೆಯರು, ವೃದ್ಧರು. ಬಹಳ ಖುಷಿ ಆಯ್ತು ಈ ಗ್ರಾಮದಲ್ಲಿ. ಎಲ್ಲ ಒಂದು ಮಕ್ಕಳು ಬಹಳ ಅದ್ಭುತವಾಗಿ ನೃತ್ಯ ಮಾಡಿದ್ರು. ಆ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಹಾಕಿದ್ದೀನಿ ನೋಡಿ. ಒಂದು ನಿಮ್ಮ ಕ್ಷಮೆ ಇರ್ಲಿ. ನಾವು 7 ಗಂಟೆ ಹೇಳಿ ಅಪ್ಪ ಗುಂಡ್ಲುಪೇಟೆಯಿಂದ ಹಾಲ್ ಕರೆದಾಕ್ಬಿಟ್ಟು ಮತ್ತೆ ನಿಮ್ಮೂರು ದಾರಿ ಗೊತ್ತಾಗಲ್ಲ. ಆಮೇಲೆ ವಾಟ್ಸಪ್ ಅಲ್ಲಿ ನಾವು ಕಳಿಸಿದ್ರೆ ಲೊಕೇಶನ್ ಸರಿಯಾಗಿ ಬರಲ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗುವಂತ ನಾವು 6:30 ಬಂದ್ರು ಚಾಮರಾಜನಗರಕ್ಕೆ. ನಟರಾಜ್ ಅವರು ಬಂದಿದ್ರು, ನಾನು ನಗರದಲ್ಲಿ ಇದ್ವಿ. ಅವರೆಲ್ಲ ಬಂದು ಜೊತೆ ಕರ್ಕೊಂಡು ಹೋಗೋಣ ಅಂತ ಜೊತೆಗಿದ್ದಕ್ಕಾಗಿ ಒಂಚೂರು ಲೇಟ್ ಆಯ್ತು. ಮತ್ತೊಮ್ಮೆ ನಿಮ್ಮ ಕ್ಷಮೆ ಕೇಳುತ್ತಾ ಎಲ್ಲ ಗೌರವಾನ್ವಿತರೆ ನಮ್ಮ ತಾಯಿಯಂದಿರು
ಮತ್ತೆ ನಿಮ್ಗೆ ಪಂಚಾಯತಿಂದ ಏನೇನಾಗಬೇಕು, ಪಂಚಾಯತಿಂದ ನಿಮ್ಗೆ ಏನೇನಾಗಬೇಕು ಅನ್ನೋದು ಹೇಳಿ. ಅದಕ್ಕೆ ನಾ ಮಾತಾಡಿದ್ದೀನಿ, ನೀವು ಮಾತಾಡ್ಲೇನೋ. ನಿಮ್ ಪಂಚಾಯತಿಂದ ಏನೇನಾಗಬೇಕು, ಅದ್ಯಾರೋ ಬೋರ್ವೆಲ್ ಕೆಟ್ಟೋಗದ ಇದ್ರಿ, ಅದ್ಯಾವ್ದ ಖಾತೆ ಆಗಿಲ್ಲ ನಮ್ಗೆ ಇದ್ರಿ, ಮತ್ತೆ ನಿಮ್ ಖಾತೆ ಸಮಸ್ಯೆ ಏನ, ಅದಕ್ಕೆ ನಿಮ್ 3 ಸಮಸ್ಯೆ ಮಾತಾಡಿ ಅಂತ. ಖಾತೆ ಆಗಿದೆ ಇದ್ರೆ ಖಾತಾ ಮಾಡ್ಕೊಡ್ಬೇಕು ನಿಮ್ಗೆ, ಈ ಸೊತ್ತು ಆಗದೆ ಇದ್ರೆ ಈ ಸೊತ್ತು ಬೆಳೆಸ್ತಾರ. ಇಲ್ಲಿ ನಮ್ ಸ್ಕೂಲ್ಗ ಬರೀ ಒಬ್ಬರೇ ಟೀಚರ್ ಇರೋದು, 1ರಿಂದ 5ನೇ ತರಗತಿವರೆಗೂ ಬರೀ ಒಬ್ಬರೇ ಟೀಚರ್. ಯಾಕಪ್ಪ ಅಂದ್ರೆ ಫಾರೆಸ್ಟ್ ಬರ್ಬೇಕು ಹೋಗ್ಬೇಕು ದೂರ ಅಂತ ಅನ್ಬಿಟ್ಟು ಯಾವ ಟೀಚರ್ಗಳು ಇಲ್ಲಿ ಬರ್ತಾರೆ, ಪೋಸ್ಟಿಂಗ್ ಆಗ್ತಾರೆ, 1 3 ತಿಂಗಳು ಮಾಡ್ತಾರೆ, ಆಮೇಲೆ ಕೆಲಸ ಹೇಳೋದಿಲ್ಲ ಕೇಳೋದಿಲ್ಲ, ಕೆಲಸ ಬಿಟ್ಬಿಟ್ಟು ಹೊಂಡೈತಾರೆ. ಅಲ್ಗಾಗಿ ಒಬ್ಬರೇ ಎಕ್ಸ್ಪೀರಿಯನ್ಸ್ ಇರೋರು ಐನ್ಪುರದ ಟೀಚರ್ ಮಾತ್ರ. ಅವರು ಪಾಪ ಒಳ್ಳೆ ಮಕ್ಕಳು ಅಂತ ಅನ್ಬಿಟ್ಟು ಇಲ್ಲಿ ಬಂದು ಅವರೊಬ್ರು ಟೀಚರು ವಿದ್ಯಾಭ್ಯಾಸ ಮಾಡ್ತಾರೆ. ಇಲ್ಗ ಬೇಸಿಕ್ ಆಗಿ ರೋಡ್ ವ್ಯವಸ್ಥೆ ಇಲ್ಲ. ಕುಂಬೇಶ್ವರ ಕಾಲೋನಿ ವರ್ಗ ಎಲ್ಲರಿಗೂ ತಾರೋಡ್, ಅಲ್ಲಿಂದ ಈ ಕಡೆ ಬಂದ್ರೆ ನೀವು ನೋಡ್ತಿದಾರಲ್ಲ ಫಾರೆಸ್ಟ್ ದಾರಿ ಸರಿ ಇಲ್ಲ, ಕತ್ಲಲ್ಲಿ ಬರ್ಬೇಕು ಹೋಗ್ಬೇಕು ಅಂತಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದಿಲ್ಲ. ನಾವೆಲ್ಲ ಕೊರತೆ ತಗೊಂಡ್ಬಂದು ರೆಡಿ ಆಗಿದ್ದಾರೆ. 15ನೇ ತಾರೀಕು ಪಾವತಿ ಹಾಕಿಲ್ಲ ಅವನ 15 ನೀವು 15ನೇ ತಾರೀಕು ನಿಮ್ ಕೈ ಕೊರತೆ ಹುಡ್ಕೊಂಡು ನಗರಕ್ಕೆ ಬರ್ಬೇಕು. ಯಾಕೆ ಈ ಸೊತ್ ಮಾಡ್ಕೋಬಾರ್ದು, ಎಲ್ಲೂ ರೂಲ್ಸ್ ಇಲ್ಲ. ಫಾರೆಸ್ಟ್ ಇದ್ರು ಈ ಸೊತ್ ಮಾಡ್ಕೋಬೇಕು ಅಂತ ರೂಲ್ಸ್ ಅದ. ನಿಮ್ಗೆ ಅರ್ಥ ಆಯ್ತಾ? ಕುಡಿಯೋ ನೀರಿಲ್ಲ ಅಂದ್ಮೇಲೆ ಯಾತಿಗೆ ಎಲ್ಲ ಇರೋದು, ಕುಡಿಯೋ ನೀರನ್ನೇ ಕೊಡೋದು. ಹಾಗಾಗಿ ಆಗಸ್ಟ್ 15ನೇ ತಾರೀಕು ಆ ಪವಿತ್ರವಾದ ನಮ್ಮ ದೇಶದ ಬಾವುಟನ ಈ ಅಯೋಗ್ಯರು ಮುಟ್ಟಬಾರದು. ನಾವು ನೀರು ಕೊಡೋದು ಅಯೋಗ್ಯರು ಮುಟ್ಟಬಾರದು. ಇದುವರೆಗೆ ನೀವೆಲ್ಲರೂ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಮುಗೀತು. ಸುಮಾರು ಎಲ್ಲ ಈಗೆಲ್ಲ ಮುಗಿಯೋವಾಗ ಈಗ 11 ಗಂಟೆ ಆಯಿತು, ರಾತ್ರಿ 11 ಗಂಟೆ ಆಗಿದೆ. ಇನ್ನೂ ಕೂಡ ಯಾರೂ ಊಟ ಮಾಡಿಲ್ಲ. ಬನ್ನಿ ಈಗ ಊಟ ಮಾಡೋಕ್ಕೆ ಹೋಗೋಣ. ನಮಗೂ ಇಷ್ಟೊತ್ತು ಆಗುತ್ತೆ ಅಂತ ಗೊತ್ತಾಗಲಿಲ್ಲ, ಇಲ್ಲ ದಾರಿ ಮಧ್ಯೆ ತಿರ್ಗಾ ಬಂದ್ಬಿಡ್ತಿದ್ದೋ. ಇಲ್ಲಿ ಬರೋದೇ ಲೇಟ್ ಆಗೋಯ್ತು. ನೋಡೋಣ ಅಡುಗೆ ಏನು ಮಾಡಿದ್ದಾರೆ ಅಂತ. ರಾಗಿ ಮುದ್ದೆ, ಬನ್ನಿಯಪ್ಪ, ಎಲ್ಲ ಸೂಪರ್ ಮಾಡಿದ್ರು. ಎಲ್ಲ ಊಟ ಚೆನ್ನಾಗಿತ್ತು, ಚೆನ್ನಾಗೆಲ್ಲ ಊಟ ಮಾಡಿದ್ರು. ನೋಡ್ತಾ ಇದ್ದೀರಾ ಗ್ರಾಮದ ಪ್ರತಿಯೊಂದು ನಮ್ಮ ಇದರಲ್ಲಿ ರಾಗಿ ಮುದ್ದೆ ಕೊಡಿದ್ರೆ ಬಹಳ ಖುಷಿ ಆಯ್ತಾ ಇದೆ ನಮಗೆ. ರಾಗಿ ಮುದ್ದೆ ಮಾತ್ರ ಸುಮಾರು ಎಲ್ಲ ರೈತ ಸಂಘಟನೆ ಉದ್ಘಾಟನೆಗೆ ಹೋಗಿದ್ದೋ. ರೈತ ಬಂಧುಗಳು ನಮಸ್ಕಾರ. ಇವತ್ತು ದಿನಾಂಕ 30/7/2026 ಕಾಳಿಕಾಂಬ ಕಾಲೋನಿಯಲ್ಲಿ ರೈತ ಸಂಘದ ಉದ್ಘಾಟನೆ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತು. ಈಗ ಸಮಯ 11:30 ಆಗಿದೆ. ಇದೇ ಮೊದಲನೇ ಬಾರಿಗೆ ನಾವು ಒಂದು ಕಾಡಂಚಿನ ಗ್ರಾಮದಲ್ಲಿ ಗ್ರಾಮೋತ್ಸವ ಮಾಡ್ತಾಯಿದ್ದೀವಿ. ಇದು ನಮಗೂ ಮೊದಲನೇ ಅನುಭವ, ನಮಗೂ ಕೂಡ ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ಸಾಕಷ್ಟು ಗ್ರಾಮದವರು ತಮ್ಮ ಸಮಸ್ಯೆನ ಹೇಳ್ಕೊಟ್ರು. ರಾತ್ರಿ ಸಮಯ ತೋರು ಸಾಕು ಆನೆಗಳು, ಚಿರತೆಗಳು ಸಾಕಷ್ಟು ನಮಗೆ ತೊಂದರೆ ಇದೆ ಎಲ್ಲನೂ ಹೇಳ್ತಾ ಇದ್ದಾರೆ. ಸೊ ಇವತ್ತು ನಾವಿಲ್ಲಿ ಗ್ರಾಮೋತ್ಸವ ಮಾಡ್ತೀನಿ. ಅವರ ಗ್ರಾಮಸ್ಥರು ಕೂಡ ಬಂದಿದ್ದಾರೆ ಎಲ್ಲ. ಉದ್ಘಾಟನೆ ಕಾರ್ಯಕ್ರಮಗಳು ಎಲ್ಲ ಮುಗಿದು ಇವತ್ತು ಕಾಳಿಕಾಂಬ ಕಾಲೋನಿ ಗ್ರಾಮೋತ್ಸವ ಮಾಡ್ತಾಯಿದ್ದೀವಿ. ಒಂದು ಉಪಕಸರ ಮುಗಿದರೆ ಈ ಕಡೆ ಇದ್ದೀವಿ. ಈಗ ಸಮಯ 12:30 ಆಗಿದೆ. ಬೆಳಿಗ್ಗೆ ಹೋಗಬೇಕು. ನಗರದಲ್ಲಿ ಏನೋ ಪ್ರೆಸ್ ಮೀಟ್ ಇದೆ ಅಂತ ಹೇಳ್ತಾಯಿದ್ರು. ಬೆಳಿಗ್ಗೆ ನೋಡೋಣ. ಆ ವಿಡಿಯೋನ ಮುಂದಿನ ನಾಳೆ ಹಾಕ್ತೀನಿ. ಎಲ್ಲರಿಗೂ ಶುಭ ರಾತ್ರಿ, ಒಳ್ಳೆಯದಾಗಲಿ. ಹಾಗೆದ್ದೋ ಬೆಳಿಗ್ಗೆ ರಾತ್ರಿ ಬಂದಿದ್ದು ಕಾಳಿಕಾಂಬ ಕಾಲೋನಿ ಗ್ರಾಮಕ್ಕೆ. ನೋಡಿ ರಾತ್ರಿ ಬಂದಿದ್ದು ಬೆಳಿಗ್ಗೆ ನೋಡೋಣ ಮನೆ ಗ್ರಾಮ. ನೈಟು ಅಷ್ಟೊಂದು ಚೆನ್ನಾಗಿ ಏನು ಕಾಣಲಿಲ್ಲ ಸುತ್ತಮುತ್ತ. ಇದು ಕಾಡಿನ ಪ್ರದೇಶದ ಒಳಗಿದೆ. ಇವಾಗ ಸಂಪೂರ್ಣವಾಗಿ ನೋಡೋಣ. ಇದೇ ಕಾಳಿಕಾಂಬ ಕಾಲೋನಿ ಗ್ರಾಮ. ನೋಡಿ ಬೆಳಿಗ್ಗೆ ನೋಡ್ತಿದ್ದಾರೆ, ರಾತ್ರಿ ಅಷ್ಟೊಂದೇನು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಸುತ್ತ ಕಾಡಿದೆ, ಮಧ್ಯೆ ಇದು ಇರುವಂಥ ಗ್ರಾಮ. ಆ ಕಡೆ ಎಲ್ಲ ಕಾಡು, ಇಲ್ಲಿ ನೋಡ್ತಿದ್ರೆ ಇದು ಕಾಡು, ಸುತ್ತಲೂ ಕೂಡ ಕಾಡು. ನೋಡಿ ಪಕ್ಕದಲ್ಲಿ ಇದೆಯಲ್ಲ ಅದು ಕೂಡ ಕಾಡೆ. ಅಲ್ಲೇ ಟ್ರಂಚ್ ಮಾಡಿದ್ದಾರೆ, ಯಾವುದೋ ತಾಯಿಯ ವಿಗ್ರಹವನ್ನು ಮಾಡಿದ್ದಾರೆ. ಬನ್ನಿ ಇದರ ಸುತ್ತಲೂ ಹೇಗಿದೆ ನೋಡೋಣ. ನೋಡ್ತಾ ಇದ್ದೀರಾ ಸುತ್ತ ಕಾಡು. ಇದು ಈ ಗ್ರಾಮದ ಏನು ಕಾಡಿನ ಮಧ್ಯೆ ಇದು ಸಮ್ ಸೆಂಟ್ರು.
ಆ ಕಡೆ ನೋಡ್ತಾ ಇದ್ದೀರಾ, ಇದೇ ಕಾಡು. ಕೇವಲ 50 ಮೀಟ್ರ್ 100 ಮೀಟ್ರಲ್ಲಿ ಕಾಡಿದೆ. ಬಹಳ ಅದ್ಭುತವಾಗಿದೆ ಸ್ಥಳ. ಪ್ರವಾಸರಿಗೆ ಈಗ ತಾನೇ ಎಲ್ಲ ಪ್ರಕಾಶನವರೆಲ್ಲ ಎದ್ದಿದ್ದಾರೆ, ಬಂದಿದ್ದೀವಿ. ಹಾಂ, ಕಾಳಿಕಾಂಬ ಕಾಲೋನಿಯ ಹಾಲಿಂಡೆ ನೋಡ್ತಾ ಇದ್ದೀರಾ. ಎಲ್ಲ ನಾಟಿ ಹಸುಗಳನ್ನು ಸಾಕಿದ್ದಾರೆ. ಕ್ವಾಲಿಟಿ ಹಾಲುಗಳು ಸಿಗ್ತವೆ ಇಲ್ಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಕಾಳಿಕಾಂಬ ಕಾಲೋನಿಯಲ್ಲಿ ನಾವು ಗ್ರಾಮ ವಾಸ್ತವ ಮಾಡಿದ್ದು. ಇವತ್ತು ಬೆಳಿಗ್ಗೆ ಎಲ್ಲ ಮಹಿಳೆಯರಿಗೆ ಇವತ್ತು ಕುಂದ ಮಾಡೋದನ್ನ ಹೇಳ್ಕೊಡ್ಬೇಕಂತ ಹೇಳಿದ್ರು ಪ್ರಕಾಶನ. ಹಾಗಾಗಿ ಈಗ ಕುಂದನ ರೆಡಿ ಮಾಡ್ತಾ ಇದ್ವಿ. 5 ಲೀಟ್ರ್ ಹಾಲು ಹಾಕಿದ್ದೀವಿ, ಅರ್ಧ ಲೀಟ್ರ್ ಮೊಸರು ತಂದಿದ್ದೀವಿ. ಅರ್ಧ ಲೀಟ್ರ್ ಅಲ್ವಾ, ಅರ್ಧ ಲೀಟ್ರ್ ಮೊಸರು ತಂದಿದೆ. ಇವಾಗ ಅದು ಕುದೀತಾ ಇದೆ. ಇದು ಸುಮಾರು ಒಂದು 2 ಗಂಟೆ ಇದೇ ರೀತಿ ಕುದಿಬೇಕಿದು. ಸಾಕಷ್ಟು ಗ್ರಾಮದ ಮಹಿಳೆಯರೆಲ್ಲ ಬಂದಿದ್ದಾರೆ ಮತ್ತು ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ. ಇದು ಸಂಪೂರ್ಣ ಯಾವ ರೀತಿ ಅಲ್ಲವ ನೋಡಿ ಹೆಂಗ್ ಬರ್ತಾ ಇದೆ ಹಾಲು, ನೋಡೋದು ಹೆಂಗಾಗಿದೆ ನೋಡಿ. ಆದ್ರೆ ಇದನ್ನ 2.5 3 ಗಂಟೆ ಮಾತ್ರ ಕೈ ನಿಲ್ಸಕ್ಕಿಲ್ಲ. 2.5 3 ಗಂಟೆ ಕೈನ ನಿಲ್ಸದೆ, ಯಾಕಂದ್ರೆ ಬಾಂಡ್ಲಿ ಚೆನ್ನಾಗಿಲ್ಲ. ಇರೋ ವ್ಯವಸ್ಥೆಯಲ್ಲಿ ಮಾಡ್ತಾ ಇದೀವಿ. ಕೈ ಉರಿ ತಾಗ್ತಾ ಇದೆ ನೋಡಿ. ಎಲ್ಲ ಈಗ ಕೊತ 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 ಮಳ್ಳ ಸ್ಟೇಜ್ ಬಂತು. ಈಗ ಲಾಸ್ಟ್ ಫೈನಲ್ ಬಂದಿದೆ. ಈಗ ನೀರೆಲ್ಲ ಆವಿಯ ಕಪ್ಪಲ್ಲಿ ಹಾಕಿ ಕೊಡ್ತೀವಿ. ಪೇಡ ಆದ್ರೆ ಪೀಸು ನೋಡಿ ಯಾವ ತರ ಉಂಡೆ ನೋಡಿ ಯಾವ ತರ ಇದೆ. ಘಮ ಘಮ ಅಂತ ಇದೆ, ಒಳ್ಳೆ ಪರಿಮಳ ಇದೆ. ಅಲ್ಲ ಕೂತ್ಕೊಳ್ಳಿ, ಯಾಕೆ ಹೊರಗಡೆ ಹೋಗೋದು? ಬಿತ್ತನೆ ಮಾಡಾಗ ರಾಗಿ ಗೀಗಿ ಬಿತ್ತನೆ ಮಾಡಾಗ ಇದೊಂದಾಗ ಹಾಕಿದ್ರೆ ಯಾವುದೇ ನೀವು ರಾಸಾಯನಿಕ ಗೊಬ್ಬರ ಹಾಕ್ಬೇಕಾಗಿಲ್ಲ. ಅಷ್ಟು ಪವರ್ಫುಲ್ ಇದು. ನೀವು ತಿಪ್ಪು ಸುರಿದೆ ದಿನ ಹಿಂಗ್ ಮಾಡಿದ್ರೆ 1 kg ತೊಪ್ಪೆ ಸಗಣಿಯಿಂದ 250 300 ರೂಪಾಯಿ ಸಿಕ್ಕುತ್ತೆ. ನೀವು ತೊಪ್ಪೆ ಪೇಡ ಕುಂದ ಮಾಡಿದಾಗ ಒಂದು ಹಸುಗೆ 1,500 ರೂಪಾಯಿ ಸಿಕ್ಕುತ್ತೆ. ತಿಂಗಳಿಗೆ 45,000 ರೂಪಾಯಿ ನೀವೇನು ವೇಸ್ಟ್ ಮಾಡ್ತಾ ಇದ್ರಿ ನೋಡಿ. ಈ ತರ ಮಾಡ್ಬೇಕು. ನಿಮ್ ಜಮೀನಿಗೆ ದುಡ್ಡು ಕೊಟ್ಬಿಟ್ಟು ತಗೋತಾರೆ. ನಿಮ್ದೇ ಅದು ಎಲ್ಲರೂ ಒಬ್ಬೊಬ್ರು ಮಾಡೋಕ್ಕಾಗಲ್ವಾ? ಒಂದ್ ಕಡೆ ಹಾಕೊಳ್ಳಿ, ಎಲ್ಲಾ ತೊಪ್ಪುಗಳನ್ನ ತಗೊಂಡು ಒಂದ್ ಕಡೆ ಹಾಕೊಳ್ಳಿ, ಮಾಡಿ ಅದನ್ನ ಮಾಡಿ ಎಲ್ಲರೂ ಹಂಚ್ಕೊಳ್ಳಿ. ಒಬ್ಬೊಬ್ರು ಮಾಡಕ್ ಆಗಲ್ಲ. ಇವತ್ತು ಗುಂಪು ಮಾಡ್ಕೊಳ್ಳಿ. ನಿಮ್ ಎಲ್ಲಾ ತೊಪ್ಪ ಒಂದ್ ಕಡೆ ಬರ್ಬೇಕು, ನೆರಳಿರೋ ಜಾಗಕ್ಕೆ. ಅಲ್ಲಿ ಎಲ್ಲನೂ ಸೇಕರಣೆ ಮಾಡಿ ಹಿಂಗ್ ಮಾಡಿ ಈಗ ಮುಚ್ಚಿಟ್ಬಿಟ್ಟು, ಆಮೇಲೆ ಇನ್ನು ಸ್ವಲ್ಪ ದಿನ ಈ ತರ ಪುಡಿ ಪುಡಿ ಆಗೋಯ್ತದೆ. ಕಾಫಿ ಪುಡಿ ಕಣ್ಣ ಮಾಡ್ಕೊಂಡು ತಿರ್ಕೊಂಡು ಇದನ್ನ ನೀವು ರಸಗೊಬ್ಬರ ತರ ಮಾಡ್ಕೊಂಡು ಶೇಖರಣೆ 6 ತಿಂಗಳ ಗಂಟು ನೀವು ಶೇಖರಣೆ ಮಾಡಿ. ಕಾಳಿಕಾಂಬ ಕಾಲೋನಿ ಗ್ರಾಮ ಘಟಕ ಉದ್ಘಾಟನೆ ಮತ್ತು ಗ್ರಾಮವಾಸ್ತವ ಎಲ್ಲ ಮುಗಿಸಿ ಇವತ್ತು ತಾರೀಕು 31/7/2026 ಸಮಯ 11 ಗಂಟೆ ಆಗಿದೆ. ಒಂದು ಪ್ರೆಸ್ ಮೀಟ್ ಇತ್ತು. ಹಾಗಾಗಿ ಚಾಮರಾಜನಗರದ ಒಂದು ಪ್ರೆಸ್ ಮೀಟ್ ಭವನಕ್ಕೆ ಬಂದಿದ್ದೀವಿ. ಇನ್ನೇನೋ ಒಂದು 1/4 ಗಂಟೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ತಾನೇ ಬಂದಿದ್ದೀವಿ. ಏನೋ ಇದ್ರ ವಿಷಯ ಬಗ್ಗೆ ಮುಂದೆ ತಿಳಿಸ್ತೀವಿ. ಪ್ರೆಸ್ ಮೀಟ್ ಎಲ್ಲ ಮುಗೀತು. ಎಲ್ಲ ಪತ್ರಕರ್ತರು ಬಂದಿದ್ದರು. ಏನು ತುಮಕೂರು ಜಿಲ್ಲೆಯಲ್ಲಿ 6, 7, 8ಕ್ಕೆ ನೀರಿನ ವಿಷಯವಾಗಿ ಹೋರಾಟ ಇದೆ. ಡಾಕ್ಟರ್ ಮಂಜುನಾಥ್ ಅವರು ಇದರ ಮುಖ್ಯವಾಗಿ ವಹಿಸಿದ್ದಾರೆ. ಅದರ ಬಗ್ಗೆ ಎಲ್ಲ ಪತ್ರಿಕಾಗೋಷ್ಠಿ ನಡೀತು. ಕಾಳಿಕಾಂಬ ಕಾಲೋನಿ ಗ್ರಾಮವಾಸ್ತವ ಎಲ್ಲ ಮುಗಿಸ್ಕೊಂಡು ಮತ್ತು 11 ಗಂಟೆಯಲ್ಲಿ ಚಾಮರಾಜನಗರದಲ್ಲಿ ಒಂದು ಪ್ರೆಸ್ ಮೀಟ್ ಇತ್ತು. ಅದನ್ನು ಕೂಡ ಮುಗಿಸ್ಕೊಂಡು ಈಗ DC ಕಚೇರಿಗೆ ಬಂದಿದ್ದೀವಿ. ಸಾಕಷ್ಟು ಸಮಸ್ಯೆಗಳಿವೆ. ಸೊ ಹಾಗಾಗಿ DC ಕಚೇರಿಗೆ ಬಂದಿದ್ದೀವಿ. ನಡೆಗುರು ಹತ್ತಗುರು ಮೈಸೂರು ಬಂದು ತಲುಪಿದ್ದೀವಿ. ಈಗ
ಈಗ ಬೆಂಗಳೂರು ಬೇರೆ ಹೋಗ್ಬೇಕು. GKVKಯಲ್ಲಿ ಏನೋ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರಂತೆ. ತಕ್ಷಣ ನಾವು ಕಾಯರೂಪಿದಾಗಿ ಹೋಗ್ಬೇಕಂತಂದ್ರೆ ಹಾಗಾಗಿ ಹೋಗ್ತಾ ಇದ್ದೀವಿ. ಅವರು ಪ್ರಕಾಶನ ವೆರಿ ಫಾಸ್ಟು, ಏನಿದ್ರು ಗೊತ್ತು ನಡೆಯೋಕ್ಕೆ ಆಗಲ್ಲಪ್ಪ, ಭಾರಿ ಫಾಸ್ಟು ಎಲ್ಲ ಬಂದಿದ್ರಲ್ಲ. ಬೆಂಗಳೂರಿಗೆ ಇವಾಗ ಬಂದು ತಲುಪಿದ್ದೀವಿ. 7:30 ಆಗಿದೆ. ಮಂಜು ಕಿರಣ್ ಅವರು, ಪ್ರಕಾಶನ, ಚಂದ್ರಿ ಕರಿಯಪ್ಪ ಅವರು, ಪುಟ್ಟಸ್ವಾಮಿ ಅವರು, ಶಶಿ ಅವರು, ನಾವು ಇವಾಗ ಬಂದು ತಲುಪಿದ್ರು. ಈಗ ಏನು GKVKಯಲ್ಲಿ ಏನು ನಡೀತಾ ಇದೆ ಪ್ರತಿಭಟನೆ, ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ಒಂದು ಕಾರನ್ನು ಕಳಿಸ್ಕೊಟ್ಟಿದ್ದಾರೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಿವತ್ತು ಕಾಳಿಕಾಂಬ ಕಾಲೋನಿಯ ಗ್ರಾಮ ಘಟಕ ಉದ್ಘಾಟನೆ ಮತ್ತು ಗ್ರಾಮ ವಾಸ್ತವನ ಮುಗಿಸಿ ಚಾಮರಾಜನಗರದಲ್ಲಿ ಸಾಕಷ್ಟು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಏನು ಬೆಂಗಳೂರಿನಲ್ಲಿ GKVK ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ನಡೀತಿದೆ ಅಂತ ಏನು ಮಂಜು ಕಿರಣ್ ಅವರು ತಿಳಿಸಿದರು. ತಕ್ಷಣ ನೀವು ಬರಲೇಬೇಕು ಬೆಂಗಳೂರಿಗೆ ಅಂತ ಹೇಳಿದಾಗ ನೋಡ್ತಿದ್ದೀರಾ, ಸೇಮ್ ನಿನ್ನೆ ಏನಿದೆ ಅದೇ ಡ್ರೆಸ್ಸಲ್ಲಿ ಇದ್ದೀವಿ ನಾವು, ಮನೆಗೆ ಹೋಗಿಲ್ಲ. ತಕ್ಷಣ ಬಸ್ಸನ್ನು ಹತ್ಕೊಂಡು ನಾವು ಮೈಸೂರಿಂದ ಈಗ ಬೆಂಗಳೂರಿಗೆ ತಲುಪಿದ್ದೀವಿ. ಸಮಯ 7:30 ನೋಡ್ತಾ ಇದ್ದೀರಾ, ಜನಗಳಿಗಿಂತ ವಾಹನಗಳೇ ಹೆಚ್ಚು. ನೋಡಿ ಯಾವ ರೀತಿ ಇದೆ ಬೆಂಗಳೂರು. ನಾವೇನು ಜಾಸ್ತಿ ಈ ಕಡೆ ಬಂದಿಲ್ಲಪ್ಪ, ಇದು ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ವಿ. ನಮಗಂತೂ ಏನು ಜನಗಳಿದ್ದು ಯಾವ ರೀತಿ ಬದುಕಿದ್ದಾರೆ, ಏನು ಸಾಲಿಗೆ ಏನು ನಮ್ಮ ಕಡೆ ಈ ದನಗಳು ನಿಂತಿರ್ತಾರೋ ಅದು ನಿಂತಿದ್ದಾರೆ. ಇದು ನೋಡಿ ಯಾವ ರೀತಿ ಇದೆ ಸಾಲುಗಳು. ಈ ಗದ್ದೆ ಕಡೆ ಹೋದಾಗ ಹೊಂಗೆ ಮರದಲ್ಲಿ ಇರುವೆ ಹೋಯ್ತದೆ, ಒಂದು ಮೇಲೊಂದು ಕೆಂಚರು ಅಂತ, ಆ ರೀತಿ ಇದೆಯಲ್ಲ ವಾಹನಗಳು. ಎಲ್ಲಿ ಇಲ್ಲಿ ಜೀವನ ಸಾಧ್ಯ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದಿದ್ದು ಕೃಷಿ ದಾರಿ ತಪ್ಪಿರುವಂತ ಕೃಷಿಯನ್ನ ತಿದ್ದುವಂತಹ ಪದವೀಧರರು ನೀವೆಲ್ರೂ ಆಗ್ಬೇಕಾದ್ರೆ ನೀವು ಹೋಗುವಂತ ಒಂದು ಅನಿವಾರ್ಯತೆಯನ್ನ ಸೃಷ್ಟಿ ಬೇಕಾಗಿರೋದೇನಂತ ಹೇಳಿದ್ರೆ, ಭಾರತ ದೇಶದ ಪ್ರಜೆಗಳಾಗಿ ಯಾರಾಗಿ, ಭಾರತ ದೇಶದ ಭವಿಷ್ಯಗಳಾಗಿ ನನ್ನ ಹಕ್ಕಿಗೆ ಹೋರಾಟ ಮಾಡಕ್ಕೆ ಯಾವ ದೊಡ್ಡ ನಾಯಕನ ನಡುವೆ ಬೇಡ. ನಾನು ಹೋರಾಟಕ್ಕೆ ಹೋಯ್ತಾ ಇದ್ದೀನಿ, ಕಾಯ್ಕೊಳಕಾದ್ರೆ ನನ್ನ ಕಾಯ್ಕೆ ಇಲ್ಲದ ನನ್ನ ನಾನೇ ಕಾಯ್ಕೊತೀನಿ ಹೋಯ್ತಾ ಇರೋದು. ನನ್ನ ತಮ್ಮನಿಗೆ ಬಂದು ಪಕ್ಕದಲ್ಲಿ ಏಟ್ ಬಿದ್ರೆ ಅವ್ನ ಎತ್ಕೋಯ್ತೀನಿ, ನನಗೆ ಏಟ್ ಬಿದ್ರೆ ಅವ್ನ ಎತ್ಕೋಯ್ತಾನೆ, ಹೋಗಲ್ಲ ಅಂತ ಮುಟ್ಟೋಯ್ತು. ಯಾವಾಗ ನೀವು ಈ ರೀತಿ ಹೋಗ್ತೀರಿ, ಮೊದಲನೇ ಪಾಯಿಂಟ್ ಅಲ್ಲೇ ನೀವು ಬಿದ್ದವ್ರಿ. ಅವ್ರು ಹೇಳಿದ್ರು ನಮ್ ಪರ್ಮಿಷನ್ ಇಲ್ಲದೆ ಹೋಗಕ್ ಆಗಲ್ಲ ಅಂತ ಅಲ್ವಾ. ಯಾರಿಗೆ ಯಾರು ಪರ್ಮಿಷನ್ ಕೊಡ್ಬೇಕು ಈ ದೇಶದಲ್ಲಿ? ನಾವೆಲ್ಲ ರಜಾ ಎಲ್ಲ ಹೇಳಿದಾರೆ ಈಗ. ಹಾಗಾಗಿ ನಾವ್ ಅಲ್ಲೇ ವೀಕು ಅಂದ್ರೆ ನಾವಿಲ್ಲ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ, ಇಲ್ಲಿ ಏನೋ ಕೇಳ್ತಾ ಇದಾವ, ತಪ್ಪು ಮಾಡ್ತಾ ಇದಾವ. ಹಾಗಾಗಿ ನಾವು ಹೋರಾಟ ಇರೋದ್ರಿಂದ ಯಾರನ್ನು ಕೋಳಿ ಕೇಳಿ ಏನಾದ್ರು ಮಸಾಲ ಆಡ್ತಾರ? ವಿತ್ ನ್ಯೂ ರೆಸ್ಪೆಕ್ಟ್ ಟು ದ ಫಾರ್ಮರ್ ಆಕ್ಟಿವಿಸ್ಟ್ ಇಲ್ಲಿ ಬಂದಿರೋ ಇಲ್ಲಿ ಹೋರಾಟಗಾರರು, ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಎಲ್ಲರೂ ಒಂದೇ ಡೈರೆಕ್ಷನ್. ಜೈಲಿಗೆ ನಾವು, ನಾಟಿಗೆ ನಾವು, ಏನೇ ಬರಲಿ ಸರ್ಕಾರ ಕಾನೂನಂತೆ ಕಾನೂನು ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ. ಬೆಂಗಳೂರಿನಲ್ಲಿ GKVK ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಇದಕ್ಕೆ ಬೆಂಬಲ ಸೂಚನೆಗೆ ನಾವು ನಗರದಿಂದ ಕೂಡ ಹೊನ್ನೂರು ಪ್ರಕಾಶ್ ಅವರು, ಮಂಜು ಕಿರಣ್ ಅವರೆಲ್ಲ ಕೂಡ ಬಂದಿದ್ದು. ಇವಾಗೆಲ್ಲ ಮುಗಿತು, ಸಮಯ 7:30 ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಊಟ ಮಾಡೋಣ. ಇವತ್ತು ಬೆಳಿಗ್ಗೆಯಿಂದನೂ ಸರಿಯಾಗಿ ಊಟ ತಿಂಡಿ ವ್ಯವಸ್ಥೆನೇ ಸರಿ ಇಲ್ಲ. ಅಲ್ಲಿ ಮುಗಿಸ್ಕೊಂಡು ಮತ್ತು ನಗರ ಬಂದು ನಗರದಲ್ಲಿ 12:30 ಅಷ್ಟಕ್ಕೆ ಇಲ್ಲಿ ಫೋನ್ ಬಂತು,
ಸಡನ್ನಾಗಿ ಬಸ್ ಸಿಕ್ಕಿದ ಕಾರಣ ಹಾಗೆ ಮೈಸೂರು ಬಂದುಬಿಟ್ಟು ನಂತರ ಬೆಂಗಳೂರು ಬಂದಿದ್ದು ಮಧ್ಯ ಒಂದು ಟೀ ಬ್ರೇಕ್ ಇತ್ತಷ್ಟೇ. ಮಂಜು ಕಿರಣ್ ಅವರು ಎಲ್ಲ ಊಟ ಮಾಡ್ತಾ ಇದ್ದಾರೆ ಇವಾಗ. ಪಾಪ ಸುಮಾರು 11 ಗಂಟೆ ಮೇಲಾಯಿತು ಊಟ ಇವಾಗ ಮಾಡ್ತಾ ಇರೋದು. ಮೊನ್ನೆ ಹೋದ್ರೆ ಇವತ್ತು ಗುಂಡ್ಲುಪೇಟೆಗೆ ಬಂದು ಹೇಳಿದ್ವಿ. ಮೈಸೂರಿಂದ ಇವಾಗ ಬಂದು 6:15 ಆಗಿದೆ. ಈ ರೀತಿ ಇರ್ತದೆ ಹೋರಾಟಗಾರರ ದಿನಗಳು. ಥ್ಯಾಂಕ್ಸ್ ಅಣ್ಣ. ಪಾಪ ಹೋರಾಟಗಾರರಿಗೆ ಎಲ್ಲರೂ ಭಗವಂತ ಒಳ್ಳೇದು ಮಾಡ್ಸೋಣ. ಕಿವರೆ ಸಾಕ್ಷಿ ಪಾಪ ಗುಂಡ್ಲುಪೇಟೆಯಲ್ಲಿದ್ದು. ಯಾಕಂದರೆ ಏನು ಮೊನ್ನೆ ನಾವು ಹೋಗುವಾಗ ಚಿಕ್ಕಪುರ ಒಂದು ಇದು ಭಾರತ್ ಪೆಟ್ರೋಲಿಯಂ ಇಲ್ಲಿ ಬೈಕನ್ನು ನಿಲ್ಲಿಸಿದ್ದು. ಫ್ರೆಂಡು ಏನೋ ಕಾರ್ ಕರ್ಕೊಂಡು ಹೋಗಿರಲ್ಲ ಅದು. ಸೊ ಇಲ್ಲಿಗೆ ಬರೋಕ್ಕೆ ನಾವು ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡಲ್ಲಿ ಇದ್ದಿದ್ದು. ಸದ್ಯ ಪಾಪ ಯಾರೋ ಒಬ್ಬರು ನಗರ ಕಡೆ ಹೋಗುವಂಥವ್ರು ಪಾಪ ಕರ್ಕೊಂಡು ಬಂದರು. ಹಾಗೆ ಹೋರಾಟಗಾರರಿಗೆ ಇಲ್ಲಿಂದಾರು ಒಂದು ಮಾಡೇ ಮಾಡ್ತಾರೆ ಒಳ್ಳೆತನಕ್ಕೆ. ದೇವರು ಈ ರೀತಿ ನಮ್ಮನ್ನು ಬೇಗ ಬಂದಿದ್ದೀವಿ. ಈಗ ಬೈಕ್ ತಗೊಂಡು ಊರಿಗೆ ಹೋಗ್ತೀವಿ. ಇಷ್ಟೊಂದು ಸಮಸ್ಯೆಗಳು ಹೋರಾಟಗಾರರಿಗೆ ಇರುತ್ತೆ. ಯಾಕಂದರೆ ನಾವೇನು ಇಲ್ಲಿ ಅವ್ರೇನು ಕರೆದಿಲ್ಲ ನಮ್ಮನ್ನು, ನೀವು ಬನ್ನಿ ನಮಗೆ ಹೋರಾಟ ಮಾಡಿ ನಮಗೆ ಇದು ಮಾಡಿ ಅಂತ. ಸೊ ಹಸಿರು ದೀಕ್ಷೆಯನ್ನು ನಾವು ಪಡ್ಕೊಂಡು 4 ಜನಕ್ಕೆ ಒಳ್ಳೇದು ಮಾಡ್ಬೇಕಂತ ಬಂದಮೇಲೆ ಏನು ನಮ್ಮ ಹೊನ್ನೂರು ಪ್ರಕಾಶ್ ಅವರ ಮಾತಿನ ಶೈಲಿ, ಅವರ ಗತ್ತು, ಅವರ ಒಂದು ಸದಸ್ಯದಲ್ಲಿ ನಾವು ಇದ್ದೀವಿ ಅಂದಮೇಲೆ, ಹಾಗೂ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಂದು ಆಶಯದಲ್ಲಿ 4 ಜನಕ್ಕೆ ಒಳ್ಳೇದು ಮಾಡ್ತೀವಿ ಅನ್ನೋ ಈ ರೀತಿಯ ಎಲ್ಲವನ್ನು ಸಹಿಸಬೇಕು.